ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಸಮುದ್ರದ ಆಳದಲ್ಲಿ ಒಂದು ಮಹಾನಗರ ಸಂಪೂರ್ಣವಾಗಿ ಮಾಯವಾಗಿ ಹೋದರೆ ಹೇಗಿರುತ್ತೆ? ಅದು ಕೇವಲ ಪುರಾಣವ ಅಥವಾ ನಿಜವಾಗಿಯೂ ನಡೆದ ಘಟನೆಯ? ಹೌದು, ಇದೇ ವಿಶ್ವದ ಅತ್ಯಂತ ದೊಡ್ಡ ರಹಸ್ಯ, ಅಟ್ಲಾಂಟಿಸ್ ಕಣ್ಮರೆಯಾದ ನಗರ. ಇನ್ಸ್ಪೈರ್ ವರ್ಲ್ಡ್ ಟಿವಿಗೆ ಆತ್ಮೀಯವಾದ ಸ್ವಾಗತ. ಸುಮಾರು 200-400 ವರ್ಷಗಳ ಹಿಂದೆ ಗ್ರೀಕ್ ದಾರ್ಶನಿಕ ಪ್ಲೇಟೋ ತನ್ನ ಬರಹದಲ್ಲಿ ಅಟ್ಲಾಂಟಿಸ್ ಬಗ್ಗೆ ಬರೆದಿದ್ದ. ಅವನು ಹೇಳಿದ ಪ್ರಕಾರ ಅಟ್ಲಾಂಟಿಸ್ ಎನ್ನುವ ಸಾಮ್ರಾಜ್ಯ ಒಂದು ಅತಿ ಶಕ್ತಿಶಾಲಿ ನಗರವಾಗಿತ್ತು. ಅಲ್ಲಿ ಬುದ್ಧಿವಂತರು, ಯೋಧರು, ವಿಜ್ಞಾನಿಗಳು ವಾಸಿಸುತ್ತಿದ್ದರು. ಆದರೆ ಒಂದು ದಿನ ಆಕಸ್ಮಿಕವಾಗಿ ಭೂಮಿ ನಡುಗಿತು. ಸಮುದ್ರದ ಅಲೆಗಳು ಎದ್ದವು. ಸಂಪೂರ್ಣವಾಗಿ ನಗರ ಸಮುದ್ರದ ಕೆಳಗೆ ಮುಳುಗಿ ಕಣ್ಮರೆಯಾಯಿತು. ಇಲ್ಲಿ ಪ್ರಶ್ನೆ ಏನೆಂದರೆ, ಪ್ಲೇಟೋ ಬರೆದಿದ್ದು ನಿಜಾನಾ ಇಲ್ಲ ಅಥವಾ ಅವರ ಕಲ್ಪನೆನಾ? ಇದಕ್ಕೆ ಇತಿಹಾಸದಲ್ಲಿ ಸ್ಪಷ್ಟ ಉತ್ತರವಿಲ್ಲ. ಆದರೆ ಈ ಕಥೆಯೇ ಸಾವಿರಾರು ವರ್ಷಗಳಿಂದ ಜನರ ಮನಸ್ಸಲ್ಲಿ ಭಾರೀ ಕುತೂಹಲ ಮೂಡಿಸುತ್ತಿದೆ. ಇದಾದ ಬಳಿಕ ಅನೇಕರು ಈ ನಗರವನ್ನು ಹುಡುಕಲು ಪ್ರಯತ್ನಿಸಿದರು. ಕೆಲವರು ಅಟ್ಲಾಂಟಿಸ್ ಮೆಡಿಟರೇನಿಯನ್ ಸಮುದ್ರದಲ್ಲಿ ಇತ್ತು ಎಂದು ಹೇಳಿದರು. ಕೆಲವರು ಬಹಾಮಾಸ್ ದ್ವೀಪಗಳ ಬಳಿ ಮುಳುಗಿದ ನಗರ ಅವಶೇಷಗಳನ್ನು ಕಂಡಿದ್ದಾರೆ ಎಂದು ಹೇಳಿದರು. ಇನ್ನು ಕೆಲವರು ಅಟ್ಲಾಂಟಿಕ್ ಓಷನ್ ಮಧ್ಯದಲ್ಲಿ ಸಿಕ್ಕ ರಹಸ್ಯಮಯ ಅವಶೇಷಗಳನ್ನು ಅಟ್ಲಾಂಟಿಸ್ ಆಗಿರಬಹುದು ಎಂದು ಕರೆದರು. ಆದರೆ ಯಾವುದೇ ಪಕ್ಕಾ ಸಾಬೀತು ಸಿಕ್ಕಿಲ್ಲ. ಅದಕ್ಕಾಗಿಯೇ ಅಟ್ಲಾಂಟಿಸ್ ಇನ್ನು ಮರ್ಮವಾಗಿಯೇ ಉಳಿದುಕೊಂಡಿದೆ. ವಿಜ್ಞಾನಿಗಳ ಪ್ರಕಾರ ಕೆಲವರು ಹೇಳುತ್ತಾರೆ, ಪ್ಲೇಟೋ ಕೇವಲ ಒಂದು ರೂಪಕ ಕಥೆ ಹೇಳಿದ. ಅಟ್ಲಾಂಟಿಸ್ ಅಂದರೆ ನಿಜವಾದ ನಗರ ಅಲ್ಲ, ಬದಲಿಗೆ ಮಾನವನ ಅಹಂಕಾರ, ಲೋಭದಿಂದ ಉಂಟಾಗುವ ನಾಶವನ್ನು ತೋರಿಸಲು ಅವರು ಹೀಗೆ ಹೇಳಿದ್ದರು. ಆದರೆ ಇನ್ನೂ ಅನೇಕ ವಿಜ್ಞಾನಿಗಳು ನಂಬುತ್ತಾರೆ, ಸಮುದ್ರದ ಕೆಳಗೆ ಮರೆತು ಹೋದ ನಗರಗಳು ಇವೆ, ಅಟ್ಲಾಂಟಿಸ್ ಕೂಡ ಅದರಲ್ಲಿ ಒಂದಾಗಿದೆ ಎಂದು. ಇತಿಹಾಸದಲ್ಲಿ ಇಂತಹ ಘಟನೆಗಳು ಸುಮಾರು 3600 ವರ್ಷಗಳ ಹಿಂದೆ ಸ್ಯಾಂಟೋರಿನಿ ದ್ವೀಪದಲ್ಲಿ ಭೂಕಂಪ ಮತ್ತು ಅಗ್ನಿಪರ್ವತ ಸ್ಫೋಟದಿಂದ ಒಂದು ದೊಡ್ಡ ನಗರ ಸಮುದ್ರಕ್ಕೆ ಕಣ್ಮರೆಯಾಯಿತು. ದ್ವಾರಕಾ ನಗರ ಗುಜರಾತ್ ಕರಾವಳಿ ಕೂಡ ಪುರಾಣಗಳಲ್ಲಿ ಹೇಳಿದಂತೆ ಸಮುದ್ರದ ಅಡಿಯಲ್ಲಿ ಅಡಗಿದೆ. ಈ ಒಂದು ಉದಾಹರಣೆ ನೋಡಿ ಜನರು ಅಟ್ಲಾಂಟಿಸ್ ಕಥೆಯು ನಿಜವಾಗಿರಬಹುದು ಎಂದು ನಂಬುತ್ತಾರೆ. ಸಮುದ್ರದ ಆಳದಲ್ಲಿ ಸಂಶೋಧನೆ ಮಾಡುವುದು ಸುಲಭವಲ್ಲ. ಸಾವಿರಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹುಡುಕಾಟ ಬೇಕಾಗುತ್ತದೆ. ತಂತ್ರಜ್ಞಾನ ಇದ್ದರೂ ಸಂಪೂರ್ಣ ಸತ್ಯ ಪತ್ತೆಯಾಗುವುದಿಲ್ಲ. ಆದರೆ ಪ್ರತಿ ಸಲ ಸಮುದ್ರದ ಕೆಳಗೆ ಯಾವುದಾದರೂ ಪುರಾತನ ಅವಶೇಷ ಸಿಕ್ಕಾಗ ಜನರ ಕುತೂಹಲ ಮತ್ತೆ ಅಟ್ಲಾಂಟಿಸ್ ಕಡೆಗೆ ತಿರುಗುತ್ತದೆ. ಅಟ್ಲಾಂಟಿಸ್ ಇದು ಕಲ್ಪನೆ ಅಥವಾ ನಿಜ? ಅಟ್ಲಾಂಟಿಸ್ ನಿಜವಾಗಿಯೂ ಇತ್ತು ಅನ್ನೋದಕ್ಕೆ ಯಾವುದೇ ದೃಢವಾದ ಸಾಬೀತು ಇಲ್ಲ. ಆದರೆ ಇದು ಕೇವಲ ಕತೆ ಅಂತ ಹೇಳಿಬಿಡೋದಕ್ಕೂ ಸಾಕಷ್ಟು ಪ್ರಶ್ನೆಗಳಿವೆ. ಆದರೆ ಅಟ್ಲಾಂಟಿಕ್ ಕತೆ ಮಾನವನ ಇತಿಹಾಸದ ಅತ್ಯಂತ ದೊಡ್ಡ ರಹಸ್ಯವಾಗಿದೆ. ಇದು ನಮಗೆ ಒಂದೇ ಪಾಠ ಕಲಿಸುತ್ತದೆ. ಯಾವಷ್ಟೇ ಶಕ್ತಿಶಾಲಿ ಸಾಮ್ರಾಜ್ಯವಾಗಿರಲಿ, ಎಷ್ಟೇ ವೈಭವದ ಸಾಮ್ರಾಜ್ಯವಿದ್ದರೂ ಪ್ರಕೃತಿ ಎದುರು ಅದು ಯಾವುದೇ ಮ್ಯಾಟರ್ ಆಗಲ್ಲ. ನೀವೇ ಹೇಳಿ, ಅಟ್ಲಾಂಟಿಸ್ ನಿಜವಾಗಿಯೂ ಇತ್ತೆಂದು ನೀವು ನಂಬುತ್ತೀರಾ ಅಥವಾ ಇದು ಕೇವಲ ಪುರಾಣ ಕಥೆ ಅಂತ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ಹಂಚಿಕೊಳ್ಳಿ. ಇನ್ಸ್ಪೈರ್ ವರ್ಲ್ಡ್ ಟಿವಿ ನೋಡ್ತಾ ಇರಿ. ಇನ್ನೂ ಅನೇಕ ರಹಸ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.